ಕಿರ್ಗಿಸ್ತಾನದಲ್ಲಿ ವಿಮಾನ ಪತನ ಉಂಟಾಗಿದೆ 32 ಮಂದಿ ದುರ್ಮರಣಕ್ಕೆ ಈಡಾಗಿದ್ದಾರೆ ಕಿರ್ಗಿಸ್ತಾನದಲ್ಲಿ ಟರ್ಕಿಶ್ ಏರ್ವೇಸ್ನ ಕಾರ್ಗೋ ವಿಮಾನ ಪತನವಾಗಿದೆ ಜನವಸತಿ ಪ್ರದೇಶದಲ್ಲಿ ವಿಮಾನ ಬಿದ್ದಿರುವಂತಹ ಪರಿಣಾಮ ಮನೆಗಳು ಕೂಡ ಜಖಮಾಗಿ ಸಾವು ನೋವು ಜಾಸ್ತಿಯಾಗಿರುವಂತದ್ದು 32 ಮಂದಿ ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಇದು ಕಾರ್ಗೋ ವಿಮಾನವಾದ ಕಾರಣಕ್ಕಾಗಿ ಬಹುಶಃ ವಿಮಾನದಲ್ಲಿ ಹೆಚ್ಚಿನ ಪ್ರಯಾಣಿಕರು ಇರಲಿಲ್ಲ ವಿಮಾನ ಬಿದ್ದ ಪರಿಣಾಮ ಜನವಸತಿ ಪ್ರದೇಶದಲ್ಲಿ ಮನೆಗಳ ಮೇಲೆ ಬಿದ್ದ ಪರಿಣಾಮ ಒಟ್ಟು 32 ಮಂದಿ ಸಾವನ್ನಪ್ಪಿದ್ದಾರೆ ದುರ್ಮರಣಕ್ಕೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಟರ್ಕಿಯ ವಿಮಾನ ಟರ್ಕಿಶ್ ಏರ್ವೇಸ್ನ ಕಾರ್ಗೋ ವಿಮಾನ ಪ್ರಯಾಣವನ್ನ ಮಾಡ್ತಾ ಇತ್ತು ಅದು ಕಿರ್ಗಿಸ್ತಾನದ ವಾಯು ಪ್ರದೇಶದಲ್ಲಿ ಹಾರಾಟವನ್ನ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಪತನವಾಗಿದೆ ವಿಮಾನ ಪತನಕ್ಕೆ ಸ್ಪಷ್ಟವಾದ ಕಾರಣ ಇನ್ನೂ ಕೂಡ ಲಭ್ಯವಾಗಿಲ್ಲ ಇನ್ನಷ್ಟೇ ಕಾರಣ ಸ್ಪಷ್ಟವಾಗಬೇಕಾಗಿದೆ ದುರಂತ ಈಗಷ್ಟೇ ಆಗಿರುವಂತದ್ದು ವಿಮಾನ ಪತನದ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ತುರ್ತಾಗಿ ಪರಿಹಾರ ಕಾರ್ಯಾಚರಣೆಗೆ ಸಿಬ್ಬಂದಿ ದೌಡಾಯಿಸಿದ್ದಾರೆ ಮನೆಯ ಮೇಲೆ ಹೋಗಿ ಪತನವಾಗಿರುವಂತಹ ವಿಮಾನ ಅಪ್ಪಳಿಸಿದ ಪರಿಣಾಮ ಹಲವಾರು ಮನೆಗಳು ಜಖಮಾಗಿದ್ದು ಒಟ್ಟು ಸಾವಿನ ಸಂಖ್ಯೆ ಈಗ 32ಕ್ಕೆ ಏರಿಕೆಯಾಗಿದೆ ಈ ಕಾರ್ಗೋ ವಿಮಾನದಲ್ಲಿ ಜನ ಇದ್ರಾ ಅಂದ್ರೆ ವಿಮಾನದ ಸಿಬ್ಬಂದಿ ಹೊರತುಪಡಿಸಿ ಜನ ಇದ್ರಾ ಇಲ್ವಾ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ ಕೇವಲ ಕಾರ್ಗೋ ವಿಮಾನದಲ್ಲಿ ವಿಮಾನದ ಸಿಬ್ಬಂದಿ ಮಾತ್ರ ಇದ್ರು ಅಂತ ಹೇಳಿದ್ರೆ ಬಹುಶಃ ಮನೆಗಳ ಮೇಲೆ ಹೋಗಿ ವಿಮಾನ ಬಿದ್ದ ಪರಿಣಾಮ ಮನೆಯಲ್ಲಿದ್ದಂತಹ ಜನ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇರುತ್ತೆ ಒಟ್ಟು 32 ಮಂದಿ ಇದುವರೆಗೂ ಕೂಡ ಈ ಅಪಘಾತದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ ಟರ್ಕಿಶ್ ಏರ್ವೇಸ್ನ ವಿಮಾನ ಟರ್ಕಿಯಿಂದ ಹೊರಟಿತ್ತು ಕಿರ್ಗಿಸ್ತಾನದ ವಾಯು ಪ್ರದೇಶದಲ್ಲಿ ಹಾರಾಟವನ್ನ ನಡೆಸ್ತಾ ಇದ್ದಾಗ ಈ ದುರಂತ ಉಂಟಾಗಿದೆ ವಿಮಾನ ಪತನವಾಗಿ ಜನವಸತಿ ಪ್ರದೇಶದಲ್ಲಿ ಹೋಗಿ ಮನೆಗಳ ಮೇಲೆ ಅಪ್ಪಳಿಸಿದೆ ಹಲವು ಮನೆಗಳು ಜಖಮಾಗಿವೆ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿರುವುದನ್ನ ನಾವಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬೆಂಕಿ ಈ ಪರಿಣಾಮವಾಗಿ ಅಂದ್ರೆ ಜನವಸತಿ ಪ್ರದೇಶಕ್ಕೆ ಹೋಗಿ ವಿಮಾನ ಅಪ್ಪಳಿಸಿದ ಪರಿಣಾಮವಾಗಿ ವಿಮಾನದಲ್ಲಿ ಇರೋರನ್ನ ಹೊರತುಪಡಿಸಿ ನೆಲದಲ್ಲಿದ್ದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ವಿಮಾನದ ಅಪಘಾತಕ್ಕೆ ಏನು ಕಾರಣ ಹೇಗೆ ವಿಮಾನ ಪತನ ಆಯಿತು ಇತ್ಯಾದಿ ವಿವರಗಳು ಇನ್ನಷ್ಟೇ ಅಪ್ಡೇಟ್ ಆಗ್ತಾ ಹೋಗಬೇಕಾಗಿರುವಂಥದ್ದು ಇದೀಗ ತಾನೇ ಆಗಿರುವಂತಹ ಅಪಘಾತ 32 ಮಂದಿ ಮೃತಪಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಪಘಾತ ಹೇಗಾಯಿತು ಇತ್ಯಾದಿಗಳ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಹೇಗೆ ಏನು ವಿವರ ಸಿಗ್ತಾ ಇದೆ ಚಂದ್ರಮೋಹನ್ ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಟರ್ಕಿಶ್ ಏರ್ವೇಸ್ಗೆ ಸೇರಿದಂತಹ ವಿಮಾನ ಕಿರ್ಗಿಸ್ತಾನದಲ್ಲಿ ಸಂಚರಿಸ್ತಾ ಇದ್ದಾಗ ಕಿರ್ಗಿಸ್ತಾನದ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸ್ತಾ ಇದ್ದಾಗ ಪತನವಾಗಿರುವಂಥದ್ದು ಜನವಸತಿ ಪ್ರದೇಶಕ್ಕೆ ಹೋಗಿ ವಿಮಾನ ಅಪ್ಪಳಿಸಿದ ಪರಿಣಾಮ 32 ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ 32 ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಕಾರ್ಗೋ ಪ್ಲೇನ್ ನಲ್ಲಿ ಏನು ಸಾಗಿಸಲಾಗ್ತಾ ಇತ್ತು ವಿಮಾನದ ಒಳಗೆಷ್ಟು ಮಂದಿ ಇದ್ರು ಇತ್ಯಾದಿಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು ಹಾಗೆ ವಿಮಾನದ ಈ ಅಪಘಾತಕ್ಕೆ ವಿಮಾನ ಪತನವಾಗಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ